ನಮಸ್ತೆ, ವೆಲ್ಕಮ್ ಟು ಶೈಲಾ ಆರಿ ವರ್ಕ್ ಅಂಡ್ ಟೈಲರಿಂಗ್ ಕ್ಲಾಸಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಂತ ಹೇಳ್ತೀನಿ, ಯಾಕೆಂದರೆ ನಿಮಗೆ ಕ್ಲಾಸ್ ಥರ ಮಾಡ್ತಾ ಇರೋದ್ರಿಂದ ಲಾಸ್ಟ್ ಕ್ಲಾಸ್ ಅಂತಲೇ ಹೇಳ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬ್ಲೌಸನ್ನು ಅಳತೆ ತೊಗೊಂಡು ಯಾವ ರೀತಿ ಪೇಪರ್ ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಕಟ್ಟಿಂಗನ್ನು ನಿಮ್ಗೆ ಹೇಳ್ಕೊಟ್ಟಿರಲಿಲ್ಲ, ಕಾರಣ ಇಷ್ಟೇ, ವಿಡಿಯೋ ತುಂಬ ಲೆಂತ್ ಆಯಿತು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ಲೀವ್ಸ್ ಕಟ್ಟಿಂಗನ್ನು ಹಂಗೆ ಬಿಟ್ಟಿದ್ದೆ. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಪೇಪರ್ ಕಟ್ಟಿಂಗ್ ಎಲ್ಲ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಪೇಪರ್ ಕಟ್ಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ಓಕೆನಾ, ಚೆನ್ನಾಗಿ ಬಂದಿಲ್ವ ಅಂತ ಹೇಳಿ. ನೀವು ಹೇಳ್ತಾ ಇದ್ರೆ ನನಗೂ ಒಂದೊಂದು ವೀಡಿಯೋ ನೋಡ್ತಾ ಇದ್ದಾರೆ, ಕಲ್ತ್ಕೊತಾ ಇದ್ದಾರೆ ಅಂತ ಅನಿಸುತ್ತೆ. ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬ್ ಮಾಡಿದೆ ಹಂಗೆ ನೋಡ್ತಾ ಇದ್ದೀರಲ್ವ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ವೈಟ್ ಶೀಟನ್ನು ತೊಗೊಂಡಿದ್ದೀನಿ. ವೈಟ್ ಶೀಟನ್ನು ತೊಗೊಂಡು 2 ಫೋಲ್ಡ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಬಟ್ಟೆ ಯಾವ ರೀತಿ ಹಾಕ್ಕೋಬೇಕು ಅಂತ ಬಟ್ಟೆ ಕಟ್ಟಿಂಗ್ ಮಾಡೋವಾಗ ಹೇಳ್ಕೊಡ್ತೀನಿ. ಇವಾಗ ನೀವು ಈ ರೀತಿ ಫೋಲ್ಡಿಂಗ್ ಹಾಕ್ಕೊಂಡು ಸ್ಲೀವ್ಸ್ ಮಾರ್ಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಹೆಂಗೆ ಬರ್ತಿದೆ ಅಂತ ಹೇಳಿ, ನಿಮ್ಗೆ ಅರ್ಥ ಆಗ್ತಿದೆಯಾ ಅರ್ಥ ಆಗ್ತಿಲ್ವಾ ಅಂತ ಹೇಳಿ. 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. 2 ಫೋಲ್ಡ್ ಮಾಡಿಕೊಂಡು ಮತ್ತೆ ಡಬಲ್ ಫೋಲ್ಡಿಂಗ್ ಹಾಕ್ಕೊತಾ ಇದ್ದೀವಿ. ಇದು ಪೇಪರ್ ಆಗಿರೋದ್ರಿಂದ ಹಾಕ್ಕೊತೀವಿ, ಆದರೆ ಬಟ್ಟೆ ಆದರೆ ನೀಟಾಗಿ ಏನು ಬಟ್ಟೆ ಇದೆಯಲ್ವ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಕ್ರಾಸ್ ಬಂದಿದೆ. ಕ್ರಾಸ್ ಆಗಿತ್ತು ಅಂದರೆ ಗೊತ್ತಲ್ವ, ಬಟ್ಟೆ ಆಗಲಿ ಪೇಪರ್ ಆಗಲಿ ಮೊದಲು ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಮಾರ್ಕಿಂಗನ್ನು ಮಾಡಿ. ಸ್ಲೀವ್ಸ್ ಕಟ್ಟಿಂಗ್ ತುಂಬ ಈಸಿ ರೀ. ನೀವಾದರೆ ನೋಡ್ಕೋಬೇಕು, ನೀಟಾಗಿ ನೋಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಮೊದಲು ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಹೇಳ್ತೀನಿ, ನೋಡ್ಕೊಳ್ಳಿ. ಸ್ಲೀವ್ಸ್ ಲೆಂತ್, ತೋಳಿನ ಉದ್ದ ರೆಡಿ ನಮಗಿಲ್ಲಿ 9 ಇಂಚಿದೆ. 9 ಇಂಚಿದೆ. ಆದರೆ ನಾವಿವಾಗ ಪ್ಲೈನ್ ಬ್ಲೌಸನ್ನು ಹೊಲಿತಾ ಇರೋದ್ರಿಂದ ಇಲ್ಲೂ ಅಷ್ಟೇ 1.5 ಇಂಚನ್ನು ನಾವು ಎಕ್ಸ್ಟ್ರಾ ತಗೋಬೇಕು. 9 ಇಂಚು ಮತ್ತು 1.5 ಇಂಚು ಎಕ್ಸ್ಟ್ರಾ. ಏಕೆಂದರೆ ನಾನು ಬ್ಲೌಸ್ ಕಟ್ ಮಾಡುವಾಗ ಹೇಳಿದ್ನಲ್ವ, ಬೆನ್ನಿನ ಉದ್ದ ಅಲ್ಲಿ ಯಾಕೆ ಎಕ್ಸ್ಟ್ರಾ ತೊಗೊತೀವಿ ಅಂತ. ಇಲ್ಲಿ ನಮಗೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕು, ಅದಕ್ಕೋಸ್ಕರ 9 ಇಂಚು ರೆಡಿ ಬೇಕು. 1.5 ಇಂಚು ಎಕ್ಸ್ಟ್ರಾ ಅಂದರೆ 10.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಇದು ಕೂಡ ಒಂದು ಚಾರ್ಟ್ ಬರುತ್ತೆ, ಆದರೆ ಇಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವು ಇಲ್ಲೇನಿದೆಯಲ್ವಾ, ಇದನ್ನು ಕ್ಯಾಪ್ ಹೈಟು ಅಥವಾ ಸ್ಲೀವ್ಸ್ ಡೌನಿಂಗ್ ಅಂತ ಕರಿತೀವಿ. ಈ ರೀತಿ ಬೇಕಾದರೂ ನೋಡಿಕೊಂಡು 5.5 ಇಂಚಿದೆ, ಇದಕ್ಕೆ 1 ಇಂಚ್ ಸೇರಿ 6.5 ಇಂಚು ಈ ರೀತಿ ಬೇಕಾದ್ರೂ ಮಾರ್ಕ್ ಮಾಡ್ಕೋಬೋದು. ಅಥವಾ ನಾವು ಸ್ಲೀವ್ಸ್ ಲೆಂತ್ ಪ್ರಕಾರ ಮಾರ್ಕ್ ಮಾಡ್ಕೊತೀವಿ ಅಂದರೆ 9 ಇಂಚಿಗೆ ಸ್ಲೀವ್ಸ್ ಡೌನಿಂಗನ್ನು 3/4 ಇಂಚಿಗೆ ಮಾರ್ಕ್ ಮಾಡ್ಕೊತೀವಿ. ನೀವು ಅಳತೆ ಬ್ಲೌಸಲ್ಲಿ ಬೇಕಾದ್ರೂ ನೋಡ್ಕೊಂಡು ಮಾಡ್ಕೋಬೋದು, ಅಥವಾ ನಾವು ಸ್ಲೀವ್ಸ್ ಲೆಂತ್ ಪ್ರಕಾರ ಒಂದು ಚಾರ್ಟನ್ನು ಕೊಡ್ತೀನಿ, ಇದನ್ನು ಸಹ ಅದ್ರ ಪ್ರಕಾರ ಮಾಡ್ಕೊತೀರ ಅಂದರೆ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ಲೀವ್ಸ್ ಓಪನ್ನು ಎಷ್ಟಿದೆ ನೋಡ್ಕೊಳ್ಳೋಣ. ಸ್ಲೀವ್ಸ್ ಓಪನ್ನು 6 ಇಂಚಿದೆ. ಸ್ಲೀವ್ಸ್ ಓಪನ್ನು ಮತ್ತು ಸ್ಲೀವ್ಸ್ ರೌಂಡು ಎರಡೂ ಒಂದೇ. ಇಲ್ಲಿ ಏನು ಕೆಳಗಡೆ ಇರುತ್ತಲ್ಲ ಸ್ಲೀವ್ಸು, ಇದು ಸ್ಲೀವ್ಸ್ ಓಪನ್ ಅಂದರೂ ಇದೆ, ಸ್ಲೀವ್ಸ್ ರೌಂಡ್ ಅಂದರೂ ಇದೇನೇ ಇರುತ್ತೆ. ಸ್ಲೀವ್ಸ್ ರೌಂಡು 6 ಇಂಚು ಮತ್ತು ನಾವು 2 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀವಿ. ನೀವು ಬ್ಲೌಸ್ ಕಟ್ ಮಾಡುವಾಗ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ರೆ ಇಲ್ಲೂ 1.5 ಇಂಚ್ ತೊಗೋಬೋದು. ಆದರೆ ನಾನು ಪ್ರತಿಯೊಂದು ಬ್ಲೌಸಿಗೂ 2 ಇಂಚೆ ಎಕ್ಸ್ಟ್ರಾ ತೊಗೊತೀನಿ. ಯಾಕೆಂದರೆ ಸ್ವಲ್ಪ ದಪ್ಪ ಆದರೂ ಕೂಡ ಹೊಲಿಗೆ ಬಿಚ್ಕೊಳ್ಳಿಕ್ಕೆ ಜಾಗ ಬೇಕಲ್ವ, ಅದಕ್ಕೋಸ್ಕರ 2 ಇಂಚನ್ನು ಸ್ಟಿಚಿಂಗ್ ಮಾರ್ಜಿನ್ ಬಿಡಿ. ಇಲ್ಲಿ 2 ಇಂಚ್ ಬಿಟ್ಟಿದ್ರೆ ನೋಡಿ
ಅವ್ರು ಎಷ್ಟೇ ದಪ್ಪ ಆದರೂ ಕೂಡ ಅವ್ರಿಗೆ ಬಟ್ಟೆ ಇರುತ್ತೆ. ನಾವಿಲ್ಲಿ ಕಡಿಮೆ ಬಟ್ಟೆ ಬಿಟ್ಬಿಟ್ಟು ಬಟ್ಟೆನೇ ಬಿಟ್ಟಿರಲ್ಲ, ಅಥವಾ ಕಡಿಮೆ ಬಟ್ಟೆ ಬಿಟ್ಟು ಈ ಥರ ಹೊಲಿಗೆ ಹಾಕ್ಕೊಟ್ಟಾಗ ಅವ್ರು ನಮ್ಮ ಹತ್ರ ಬಂದು ಮನೇಲಾದರೂ ಬೈಕೊತಾರೆ, ಇಲ್ಲ ಬಂದು ಬೈತಾರೆ, ನೋಡ್ರಿ ಹೊಸ ಬ್ಲೌಸ್ ಹೊಲಿಸಿದ್ದೀವಿ ನೀವು ಬಟ್ಟೆನೇ ಬಿಟ್ಟಿಲ್ಲ, ನಾವು ಹೆಂಗೆ ಹೊಲಿಗೆ ಬಿಚ್ಕೊಳ್ಳೋದು ಅಂತಾರೆ. ಅದಕ್ಕೋಸ್ಕರ ಇದು ಏನು ನಾವು ಕಚ್ಚಾ ಅಂತ ಕರಿತೀವಿ ಕನ್ನಡದಲ್ಲಿ, ಇದನ್ನು ಬಿಡ್ತೀವಲ್ವ ಸ್ಟಿಚಿಂಗ್ ಮಾರ್ಜಿನನ್ನು, ಕಂಪಲ್ಸರಿ ಎಲ್ಲರಿಗೂ 2 ಇಂಚನ್ನು ಬಿಡಿ. ಆವಾಗ ಅವ್ರು ದಪ್ಪ ಆದರೂ ಕೂಡ ಬಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಾದಮೇಲೆ ನಾವು ನಾರ್ಮಲಾಗಿ ಆರ್ಮೋಲ್ ರೌಂಡ್ ನೋಡ್ದೇನೂ ಕೂಡ ಶೇಪ್ ಹಾಕ್ಕೋಬೋದು. ಆದರೆ ನಿಮಗೆ ನೀಟಾಗಿ ಬೇಸಿಕ್ಕಿಂದನೇ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ಪಾಯಿಂಟನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಾವು ನೋಡ್ಕೊಂಡೇ ಇದ್ದರೂ ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ, ಆರ್ಮೋಲ್ ರೌಂಡನ್ನು ಎಷ್ಟಿದೆ ಇಲ್ಲಿ 8.75 ಇಂಚಿದೆ. 8.75 ಇಂಚಿಗೆ ಕ್ರಾಸಾಗಿ ಏನು ನಾವು ಸ್ಲೀವ್ಸ್ ಡೌನಿಂಗ್ ತೊಗೊಂಡಿದ್ವಲ್ಲ ಅಲ್ಲಿ 8.75 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲೂ ಅಷ್ಟೇ 2 ಇಂಚು ಸ್ಟಿಚ್ಚಿಂಗ್ ಮಾರ್ಜಿನು. ಕಂಪಲ್ಸರಿ ಸ್ಟಿಚ್ಚಿಂಗ್ ಮಾರ್ಜಿನ್ ಬಿಟ್ಕೊಳ್ಳಿ. ಆಮೇಲೆ ನಮಗೆ ಬಟ್ಟೆ ಸಾಕಾಗಿಲ್ಲ ಅಂತ ಹೇಳಿ ಹೊಲಿಯುವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದು ತಪ್ಪುತ್ತೆ, ಸ್ಲೀವ್ಸ್ ಹತ್ರ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೋದು ತಪ್ಪುತ್ತೆ. ಮೊದಲೇ ನಿಮಗೆ ಬಟ್ಟೆ ಎಷ್ಟು ಬೇಕು ಮತ್ತು ಸ್ಟಿಚ್ಚಿಂಗ್ ಮಾರ್ಜಿನ್ ಎಷ್ಟು ಬೇಕು ಅಂತ ಹೇಳಿ ನೋಡಿ ಬಿಟ್ಕೊಳ್ಳಿ. ಮತ್ತೆ ಇಷ್ಟು ಬಿಟ್ಕೊಂಡಿರ್ತೀರಾ ಅಥವಾ ಸ್ವಲ್ಪ ಬಿಟ್ಕೊಂಡಿರ್ತೀರಾ, ಸಾಲ್ಟೇಜ್ ಬಂದಿರುತ್ತೆ, ಮತ್ತೆ ಅಟ್ಯಾಚ್ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ಕಟ್ ಮಾಡ್ಕೊಳ್ಳುವಾಗಲೇ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಶೇಪನ್ನು ತೆಗಿಯೋಣ. ಇಲ್ಲಿ 1.5 ಇಂಚ್ ಏನಿದೆ ಅಲ್ಲ ನೀಟಾಗಿ ಇದೇ ಮೇಲೆ ಬರಲಿ. ಅದಾದಮೇಲೆ ಹಿಂಗೆ ಡೌನ್ ಹಿಂಗೆ ತೊಗೊಂಡು ನೀಟಾಗಿ ಲೈನ್ ಏನಿದೆಯಲ್ಲ ಇಲ್ಲಿಗೆ ಜಾಯಿನ್ ಆಗುತ್ತದು. ಇದು ಬ್ಯಾಕ್ ಸೈಡ್ ಬರುತ್ತೆ ನಮಗೆ. ಇದರಲ್ಲೇ ನಾವು ಫ್ರಂಟ್ ಶೇಪನ್ನು ಕೂಡ ತೆಗಿತೀವಿ. ನೀಟಾಗಿ ನೋಡ್ಕೊಳ್ಳಿ. ಇವಾಗ ನಾನು ಮಾರ್ಕ್ ಹಾಕಿರೋದು ಇದು ಬ್ಯಾಕ್ ಸೈಡ್ ಬರುತ್ತೆ. ಮತ್ತು ಫ್ರಂಟ್ ಶೇಪಿಗೂ ನಾವು ಮಾರ್ಕ್ ತೆಗಿಬೇಕು. ಹೆಂಗೆ ಅಂದರೆ ಇಲ್ಲಿಂದ 1.5 ಇಂದ 2 ಇಂಚ್ವರೆಗೂ ನಾವು ಯಾವುದೇ ರೀತಿ ಶೇಪ್ಸ್ ತೆಗಿಯಲ್ಲ. ಅದಾದಮೇಲೆ ನಾವು ನೀಟಾಗಿ ಈ ರೀತಿ 1/4 ಇಂಚಲ್ಲಿ ಶೇಪ್ ಕೊಟ್ಕೊತಾ ಹೋಗ್ತೀವಿ. ಈ ಶೇಪ್ ಬಂದು ಇಲ್ಲೇ ಜಾಯಿನ್ ಆಗುತ್ತೆ. ಇದನ್ನು ನೀವು ಕಟ್ಟಿಂಗ್ ಮಾಡೋವಾಗ ಬೇಕಾದರೂ ಕಟ್ ಮಾಡ್ಕೋಬೋದು ಅಥವಾ ಸ್ಟಿಚ್ ಮಾಡೋವಾಗ ಬೇಕಾದರೂ ಕಟ್ ಮಾಡ್ಕೋಬೋದು. ಇಷ್ಟೇ ನಮ್ಮದು ಸ್ಲೀವ್ಸ್ ಮಾರ್ಕ್ ಬರೋದು. ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ಲ. ಸ್ಲೀವ್ಸ್ ಏನು ಮಾರ್ಕಿಂಗ್ ಜಾಸ್ತಿ ಬರೋಲ್ಲ. ನಿಧಾನವಾಗಿ ಈ ಶೇಪ್ ನೀವು ನೀಟಾಗಿ ತೊಗೋಬೇಕು. ಏನೇನು ತೊಗೊಂಡಿದ್ದೀನಿ ಅಂತ ಒಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ. ತೋಳಿನ ಉದ್ದ ನಮಗೆ 9 ಇಂಚ್ ಬೇಕು. ಅದಕ್ಕೆ 1.5 ಇಂಚು ಎಕ್ಸ್ಟ್ರಾ ತೊಗೊಂಡು 10.5 ಇಂಚನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಬ್ಲೌಸಲ್ಲಿ ಈ ರೀತಿ ಏನಿದೆ ಅಲ್ಲ ಈ ಸೈಡ್ ಮಾರ್ಕ್ ತೊಗೊಂಡು ಹೇಳ್ಕೊಡೋದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ನಾನು ಸ್ಲೀವ್ಸ್ ಡೌನಿಂಗು 3/4 ಇಂಚನ್ನು ತೊಗೊಂಡಿದ್ದೀನಿ ಡೌನಿಗೆ. ಅದಾದಮೇಲೆ ಸ್ಲೀವ್ಸ್ ಓಪನ್ನು 6 ಇಂಚಿದೆ, 2 ಇಂಚ್ ಎಕ್ಸ್ಟ್ರಾ. ಇಲ್ಲಿ ಆರ್ಮೋಲ್ ರೌಂಡು 8.75 ಇಂಚಿದೆ, 8.75 ಇಂಚಿದೆ. ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು 2 ಇಂಚನ್ನು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಬ್ಯಾಕ್ ಶೇಪು ಮತ್ತು ಫ್ರಂಟ್ ಶೇಪನ್ನು ತೆಗೆದಿದ್ದೀನಿ. ಸ್ಲೀವ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಬರೋದು ಸ್ವಲ್ಪ ಜಾಸ್ತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಈ ಶೇಪ್ ಏನು ತೆಗಿಯೋದು ಇರುತ್ತಲ್ವ ಇದು ಸ್ವಲ್ಪ ಕಷ್ಟ ಆಗುತ್ತೆ ಶೇಪ್ ತೆಗಿಯೋದು. ಆದರೆ ಪ್ರಾಕ್ಟೀಸ್ ಮಾಡಿ ಖಂಡಿತ ನಿಮಗೆ ಬರುತ್ತೆ. ನೋಟ್ಸಲ್ಲೂ ಸಹ ನೀವು ಇದೇ ರೀತಿ ಬರ್ಕೊಳ್ಳಿ. ಈಗೇನು ಮಾರ್ಕ್ ಮಾಡಿದ್ದೀವಲ್ವ ಸ್ಲೀವ್ಸು ಇದೇ ರೀತಿ ಮಾರ್ಕ್ ಬರ್ಕೊಂಡು ಡ್ರಾಯಿಂಗ್ ಹಾಕ್ಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟು ತೊಗೊಂಡಿದ್ದೀವಿ ಪ್ಲಸ್ ಎಕ್ಸ್ಟ್ರಾ ಎಷ್ಟು ತೊಗೊಂಡಿದ್ದೀವಿ ಅಂತೇಳಿ ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ಇದನ್ನು ನಾವು ಕಟ್ ಮಾಡೋಣ. ನಿಧಾನವಾಗಿ ಕಟ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಪ್ರಾಕ್ಟೀಸ್ ಮಾಡದೆ ಯಾವುದೂ ಬರಲ್ಲ. ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೂ ಬರಲ್ಲ. ಈಗ ನಮ್ಮ ಸ್ಟೂಡೆಂಟ್ಗಳು ಬರ್ತಾರಲ್ವ ಕೆಲವೊಬ್ರು ಎಷ್ಟು ಅಂದರೆ 10, 15, 20ವರೆಗೂ ಪೇಪರ್ ಕಟ್ಟಿಂಗನ್ನು ಮಾಡ್ತಾರೆ. ಶೇಪ್ಗಳು ಬರಬೇಕು ಮತ್ತು ಮೆಷರ್ಮೆಂಟ್ ಕರೆಕ್ಟಾಗಿ ಬರಬೇಕು ಅಂತ ಹೇಳಿ ಪೇಪರ್ ಕಟ್ಟಿಂಗ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾರೆ. ನೀವು ಮನೇಲೂ ಅಷ್ಟೇ ಒಂದೇ ಒಂದು ಕಟ್ ಮಾಡಿ ಬಿಡೋಕ್ಕೆ ಹೋಗಬೇಡಿ. ಇದು ನೋಡಿ ಸೆಂಟ್ರ್ ಪಾಯಿಂಟ್ ಇಲ್ಲಿ ಒಂದು ಮ್ಯಾಚ್ ಕೊಟ್ಕೊಂಡೆ. ಇಲ್ಲಿ ನಾವೇನು ಇಲ್ಲಿ ಮೆಷರ್ಮೆಂಟ್ ತೊಗೊಂಡಿದ್ವಲ್ವ ಕರೆಕ್ಟಾಗಿ ಅಲ್ಲಿಗೊಂದು ಮ್ಯಾಚನ್ನು ಕೊಟ್ಕೊಂಡಿದ್ದೀನಿ. ಇದು ನಮಗೆ ಸ್ಟಿಚ್ಚಿಂಗ್ ಮಾಡೋವಾಗ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಮ್ಯಾಚ್ ಕೊಟ್ಕೊಳ್ಳೋದು. ಈ ಫ್ರಂಟ್ ಶೇಪನ್ನು ನಾನು ಇವಾಗ ತೆಗಿಯೋದಿಲ್ಲ. ಇದನ್ನು ಯಾವ ರೀತಿ ತೆಗೆದು ಸ್ಟಿಚ್ ಮಾಡಬೇಕು ಅಂತೇಳಿ ಸ್ಟಿಚ್ ಮಾಡ್ತೀನಲ್ವ ಆವಾಗ
ತೋರಿಸ್ತೀನಿ. ನೀವು ಅಷ್ಟೇ ಈ ಫ್ರಂಟ್ ಶೇಪನ್ನು ತಕ್ಕೋಬೇಡಿ, ಬ್ಯಾಕ್ ಶೇಪನ್ನು ಮಾತ್ರ ತಗೊಳ್ಳಿ. ಆದರೆ ಮಾರ್ಕಿಂಗನ್ನು ಮಾಡ್ಕೊಂಡಿರಿ. ಕಟ್ ಮಾಡಿ ಆದಮೇಲೆ 2 ಸ್ಲೀವು ಈ ರೀತಿ ಬರುತ್ತೆ. ಓಕೆನಾ? ಈ ವಿಡಿಯೋ ನೋಡಿಕೊಂಡು ಸ್ಲೀವ್ಸ್ ಕಟ್ಟಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲಾಸ್ಟ್ ವಿಡಿಯೋನ ನೋಡಿ ಬ್ಲೌಸು ಬ್ಯಾಕು ಮತ್ತು ಫ್ರಂಟು ಯಾವ ರೀತಿ ಮಾರ್ಕ್ ಮಾಡೋದು ಮತ್ತು ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತೇಳಿ ಪ್ರಾಕ್ಟೀಸ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಬಟ್ಟೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.